ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಧಾನಮಂತ್ರಿ ಅವರ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಸ್ಕೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಅಂದ್ರೆ ನಿಮಗೆ ಇದನ್ನ ಕನ್ನಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಪ್ರಧಾನಮಂತ್ರಿ ಅವರು ಒಂದು ಬೀದಿ ವ್ಯಾಪಾರಿಗಳಿಗೆ ಒಂದು 10,000 ರೂಪಾಯಿಯನ್ನ ಸಾಲ ಕೊಡುವಂತ ಒಂದು ಯೋಜನೆಯನ್ನ ಒಂದು ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಬೀದಿ ವ್ಯಾಪಾರಿಗಳಂದ್ರೆ ಯಾರ್ಯಾರು, ಮತ್ತೆ ಈ ಒಂದು ಯೋಜನೆಯಲ್ಲಿ ಒಂದು 10,000 ರೂಪಾಯಿ ಸಾಲ ಸಿಗಬೇಕಂತಂದ್ರೆ ಬೀದಿ ವ್ಯಾಪಾರಿಗಳು ಯಾವ ರೀತಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಮತ್ತೆ ಅದೇ ರೀತಿಯಾಗಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಅಂತಂದ್ರೆ ಒಂದು ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ಮತ್ತೆ ಈ ತಗೊಂಡಂತ ಒಂದು ಸಾಲವನ್ನ ಯಾವ ರೀತಿ ಕಟ್ಟಬೇಕಾಗುತ್ತೆ, ಮತ್ತೆ ಅವರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಬೀದಿ ವ್ಯಾಪಾರಿಗಳಿಗೆ ತಾವು ತಗೊಂಡಂತ ಒಂದು ಸಾಲಕ್ಕೆ ಒಂದು ಸಬ್ಸಿಡಿ ಅಮೌಂಟ್ ಕೂಡ ಸಿಗುತ್ತೆ, ಮತ್ತೆ ಅದೇ ರೀತಿಯಾಗಿ ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಇದರಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ. ಸೊ ಸಂಪೂರ್ಣವಾದಂತಹ ಮಾಹಿತಿನ ಅಂದ್ರೆ ಒಂದು ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಸ್ಕೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಈ ವೆಬ್ಸೈಟ್ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಕೂಡ ಡೈರೆಕ್ಟ್ ಆಗಿ ಹೋಗಿ ಚೆಕ್ ಮಾಡ್ಕೊಬಹುದು. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಜೂನ್ 29ನೇ ತಾರೀಕಿಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಧಾನಮಂತ್ರಿ ಅವರು ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ಸ್ಕೀಮ್ ಅನ್ನೋದನ್ನ ಯಾಕೆ ಒಂದು ಜಾರಿಗೆ ತಂದ್ರ ಅನ್ನೋದನ್ನ ಸ್ವಲ್ಪ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಏನು ಈ ಲಾಕ್ ಡೌನ್ ಇರೋದ್ರಿಂದ ಬಹಳಷ್ಟು ಬೀದಿ ವ್ಯಾಪಾರಿಗಳೇನಿದ್ದಾರೆ ಅವ್ರಿಗೆ ಒಂದು ವ್ಯಾಪಾರದಲ್ಲಿ ಒಂದು ತೊಡಗುವಿಕೆಗಾಗಿ ಬಹಳಷ್ಟು ಕಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಲಾಕ್ ಡೌನ್ ಇರೋದ್ರಿಂದ ಅವ್ರಿಗೆ ಒಂದು ವ್ಯಾಪಾರ ಇಲ್ಲ ಅಂತಂದ್ರೆ ಮತ್ತೆ ಒಂದು ಸಾಮಗ್ರಿಗಳನ್ನ ತರಕ್ಕೆ, ಒಂದು ವ್ಯಾಪಾರ ಮಾಡಕ್ಕೆ ಏನು ವಸ್ತುಗಳು ಬೇಕೋ ಆ ವಸ್ತುಗಳನ್ನ ತರಕ್ಕೆ ಒಂದು ದುಡ್ಡು ಇಲ್ಲದಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಅದರ ಸಲುವಾಗಿ ಏನು ಪ್ರಧಾನಮಂತ್ರಿ ಮೋದಿ ಅವರು ಏನಂದ್ರೆ ಬೀದಿ ವ್ಯಾಪಾರಿಗಳಿಗೆ ಇನ್ನು ಮುಂದೆ ತಾವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಸಲುವಾಗಿ ಒಂದು 10,000 ರೂಪಾಯಿನ ಲೋನ್ ಕೊಟ್ರೆ ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತವರು ತಮ್ಮ ಒಂದು ವಸ್ತುಗಳನ್ನ ಅಂದ್ರೆ ಏನು ವ್ಯಾಪಾರ ಮಾಡುವಂತ ಏನು ವಸ್ತುಗಳೇನಿರ್ತವೆ, ಸಾಮಗ್ರಿಗಳೇನಿರ್ತಾವೆ ಅವ್ರು ತಂದು ಬಿಸ್ನೆಸ್ ಮಾಡಲಿ ಅನ್ನೋ ಸಲುವಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಾವು ಇಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ ಬೀದಿ ವ್ಯಾಪಾರರು ಯಾರ್ಯಾರು ಬರ್ತಾರೆ ಅನ್ನೋದನ್ನ ನಾವು ನೋಡ್ಬಿಡೋಣ. ಅಂದ್ರೆ ಬೀದಿ ವ್ಯಾಪಾರಸ್ಥರು ಏನಿರ್ತಾರಲ್ಲ ಅವರು ಯಾರ್ಯಾರು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಒಂದು ರಸ್ತೆ ಬದಿಯಲ್ಲಿ ತರಕಾರಿ ಮಾರುವಂತವ್ರು ಆಗಿರ್ಬೋದು, ಮತ್ತೆ ಹಣ್ಣು ಮಾರುವಂತವ್ರು ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ಒಂದು ಏನು ತಿಂಡಿ ತಿನಿಸುಗಳನ್ನ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನ ಇಟ್ಟಿರ್ತಾರೆ ಒಂದು ಸಣ್ಣ ಅಂಗಡಿಯಲ್ಲಿ, ಅಂತ ಒಂದು ಅಂಗಡಿಯರಾಗಿರ್ಬೋದು, ಮತ್ತೆ ಚಾದ ಅಂಗಡಿ ಅಂದ್ರೆ ಟೀ ಮಾಡುವಂತ ಒಂದು ಟೀ ಸ್ಟಾಲ್ ಆಗಿರ್ಬೋದು, ಮತ್ತೆ ಏನು ರೋಡ್ ಪಕ್ಕ ಮಿರ್ಚಿ ವಡೆ ಆ ತರ ಪಕೋಡ ಎಲ್ಲ ಹಾಕ್ತಿರ್ತಾರಲ್ಲ ಅಂತವ್ರು, ಮತ್ತೆ ಬ್ರೆಡ್ ಮಾರೋರು, ಮೊಟ್ಟೆ ಮಾರೋರು, ಮತ್ತೆ ಅದೇ ರೀತಿಯಾಗಿ ಮತ್ತೆ ಒಂದು ಏನು ಬುಕ್ಕದ ಅಂಗಡಿ ಇರ್ತಾವ ಬುಕ್ಕ ಮಾರುವಂತವ್ರು, ಆ ತರ ಇಷ್ಟು ವ್ಯಾಪಾರಿಗಳು ಒಂದು ಬೀದಿ ವ್ಯಾಪಾರಿಗಳು ಬರ್ತಾರಂತ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಕಟಿಂಗ್ ಶಾಪ್ ಇರ್ಬೋದು, ಮತ್ತೆ ಚಮ್ಮಾರ್ ಇರ್ಬೋದು, ಮತ್ತೆ ಫ್ಯಾನ್ ಅಂಗಡಿ ಇರ್ಬೋದು, ಮತ್ತೆ ಏನು ಇಸ್ತ್ರಿ ಪೇಟೆಗಳು ಇರ್ತಾವಲ್ಲ ಅಂತವ್ರು, ಇವು ಎಲ್ಲ ಏನಪ್ಪಾ ಅಂತಂದ್ರೆ ಇವರು ಬೀದಿ ವ್ಯಾಪಾರಿಗಳು ಅಂತ ಫ್ರೆಂಡ್ಸ್. ನಿಮಗೆ ಅಂದ್ರೆ ಇವರು ಒಂದು ಈ ಯೋಜನೆಗೆ ಪ್ರಧಾನಮಂತ್ರಿ ಅವರ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ಸ್ಕೀಮ್ ಏನಿದೆ ಈ ಯೋಜನೆಗೆ ಅರ್ಜಿಯನ್ನ ಇವರು ಸಲ್ಲಿಸಬಹುದು. ಅದೇ ರೀತಿಯಾಗಿ ನಾವು ಮತ್ತೆ ಈ ಒಂದು ಯೋಜನೆಗೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಇಲ್ಲಿ ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಆಧಾರ್ ಕಾರ್ಡ್ ಇದ್ರೆ ನಡೆಯುತ್ತೆ, ಮತ್ತೆ ವೋಟರ್ ID ಕಾರ್ಡು, ಮತ್ತೆ ಡ್ರೈವಿಂಗ್ ಲೈಸೆನ್ಸು, ಮತ್ತೆ ಇಲ್ಲಿ ನೋಡ್ತಿರೋದು MREGA ಒಂದು ಕಾರ್ಡ್ ಅಂತ, ಮತ್ತೆ ಅದೇ ರೀತಿಯಾಗಿ ಒಂದು ಪಾನ್ ಕಾರ್ಡ್. ಇಷ್ಟು ಡಾಕ್ಯುಮೆಂಟ್ ಇತ್ತಪ್ಪ ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಈ ಒಂದು ಯೋಜನೆಯಲ್ಲಿ ನೀವು ಸಾಲವನ್ನ ಅಂದ್ರೆ 10,000 ರೂಪಾಯಿ ಸಾಲವನ್ನ ತಗೊಂಡ ಮೇಲೆ ನಿಮಗೆ ಯಾವ ರೀತಿ ಇದಕ್ಕೊಂದು ಟೈಮ್ ಅನ್ನ ಕೊಟ್ಟಿರ್ತಾನೆ, ಮತ್ತೆ ಇದಕ್ಕೆ ಯಾವ ರೀತಿ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಂದ್ರೆ 10,000 ರೂಪಾಯಿ ಸಾಲವನ್ನ ತಗೊಂಡ್ರೆ ನಿಮಗೆ 1 ವರ್ಷ ಟೈಮ್ ಕೊಟ್ಟಿರ್ತಾನೆ ಅಂತಾನೆ ಹೇಳ್ಬೋದು. ಅಂದ್ರೆ 1 ವರ್ಷಕ್ಕೆ ನೀವು ಏನು ಸಾಲ ಕಟ್ಟಿದ ನಂತರ ನಿಮಗೆ ಒಂದು ಎಷ್ಟು % ನಿಮಗೆ ಸಬ್ಸಿಡಿ ಸಿಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು 7% ಸಬ್ಸಿಡಿ ಸಿಗುತ್ತೆ. ಅಂದ್ರೆ 7% ಸಬ್ಸಿಡಿನ ಯಾವ ರೀತಿ ನಿಮಗೆ ಕೊಡ್ತಾನಪ್ಪ ಅಂತಂದ್ರೆ 3 ತಿಂಗಳಕ್ಕೆ ಲೆಕ್ಕ ಮಾಡಿ ಒಂದು 7% ಸಬ್ಸಿಡಿಯನ್ನ ನಿಮಗೆ ಒಂದು ಏನು ಈ ಯೋಜನೆ ಅಡಿಯಲ್ಲಿ ಕೊಡ್ತಾರಂತ ಹೇಳ್ಬೋದು. ಅಂದ್ರೆ ನೀವು ಕರೆಕ್ಟಾಗಿ ದುಡ್ಡನ್ನ ಕಟ್ಕೊಂತ ಹೋಗ್ತಿರ್ಬೇಕಾಗುತ್ತೆ. ಅಂದ್ರೆ 3 ತಿಂಗಳ ಆದ ನಂತರ ನಿಮಗೆ 7% ಸಬ್ಸಿಡಿಯನ್ನ ಕೊಡ್ತಾನೆ. ಅಂದ್ರೆ ಟೋಟಲ್ ಆಗಿ ನಿಮಗೆ 10,000 ರೂಪಾಯಿಯನ್ನ ನೀವು ಸಾಲ ತೀರಿಸೋದ್ರೊಳಗೆ ನಿಮಗೆ 400 ರೂಪಾಯಿವರೆಗೆ ನಿಮಗೆ ಸಬ್ಸಿಡಿ ಅಮೌಂಟ್ ಇದರಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮಗೆ ಟೋಟಲ್ 12 EMI ಇರ್ತವೆ. ಅಂದ್ರೆ 12 ತಿಂಗಳ ಕಟ್ಬೇಕಾಗುತ್ತೆ ನೀವು. ಅದರಲ್ಲಿ 3 ತಿಂಗಳಿಗೆ ಒಂದ್ಸಲ 7% ಸಬ್ಸಿಡಿ ಏನಿದೆ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತಂತಾನೆ ಹೇಳ್ಬೋದು.
ಹಾಗೂ ಅದೇ ರೀತಿಯಾಗಿ ನಾವು ಸಾಲವನ್ನು ತಗೊಂಡು ಮತ್ತೆ ಒಂದು ಏನು ಇದನ್ನ ಒಂದು ಸಾಲವನ್ನು ಡಿಜಿಟಲ್ ಪೇಮೆಂಟ್ ಮುಖಾಂತರ ನಾವು ಮಾಡೋದ್ರಿಂದ ಇಲ್ಲಿ ನಿಮಗೆ ಒಂದು ಏನು ನಿಮಗೆ ಏನು ಕ್ಯಾಶ್ ಬ್ಯಾಕ್ ಅಂತಾರಲ್ಲ ಫ್ರೆಂಡ್ಸ್, ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಇಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಶ್ ಬ್ಯಾಕ್ ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಡಿಜಿಟಲ್ ಪೇಮೆಂಟ್ ಮುಖಾಂತರ ನೀವೇನಾದರೂ ಈ ಒಂದು ದುಡ್ಡನ್ನು ಅಂದ್ರೆ ತಗೊಂಡ್ರಂಥ ಸಾಲವನ್ನು ಪಾವತಿ ಮಾಡಿದ್ರೆ ನಿಮಗೆ 50 ರೂಪಾಯಿಯಿಂದ 100 ರೂಪಾಯಿವರೆಗೆ ಒಂದು ಕ್ಯಾಶ್ ಬ್ಯಾಕ್ ಅಮೌಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಎಕ್ಸಿಕ್ಯೂಟಿವ್ 50 ಕಸ್ಟಮರ್ಗೆ ಒಂದು ಏನಪ್ಪಾ ಅಂತಂದ್ರೆ 50 ರೂಪಾಯಿ ಅನ್ನಂಗ ಒಂದು ಎಲಿಜಿಬಿಲಿಟಿ ಇರುವಂತವರಿಗೆ ಒಂದು ಎಕ್ಸ್ಟ್ರಾ 50 ರೂಪಾಯಿ ಅಮೌಂಟ್ ಅನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಒಂದು 50 ಎಲಿಜಿಬಲ್ ಕಸ್ಟಮರ್ಸ್ಗೆ ಎಕ್ಸ್ಟ್ರಾ ಒಂದು 25 ರೂಪೀಸ್ ಅನ್ನ ಕೊಡ್ತಾರೆ. ಮತ್ತೆ ಅದೇ ರೀತಿಯಾಗಿ 100 ಎಲಿಜಿಬಲ್ ಕಸ್ಟಮರ್ಗೆ ಮತ್ತೆ ಇನ್ನೊಂದು 25 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನಿಮಗೆ ಒಂದು ಇದರಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಒಂದು ಅಮೌಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಕೊನೆಯದಾಗಿ ಮತ್ತೆ ಯಾವ್ಯಾವ ಬ್ಯಾಂಕ್ಗಳು ಈ ಒಂದು ಏನು ಬೀದಿ ವ್ಯಾಪಾರಿಗಳಿಗೆ ಸಾಲವನ್ನ ಕೊಡ್ತಾರೆ ಮತ್ತೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಇಂಗ್ಲಿಷ್ ನಲ್ಲಿ ಇದೆ, ನಾನು ಕನ್ನಡದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಮತ್ತೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಮತ್ತೆ ಸಣ್ಣ ಹಣಕಾಸು ಬ್ಯಾಂಕ್ಗಳು, ಮತ್ತೆ ಸಹಕಾರಿ ಬ್ಯಾಂಕ್ಗಳು, ಮತ್ತೆ ಇತರೆ ಒಂದು ಬ್ಯಾಂಕೇತರ ಹಣಕಾಸು ಕಂಪನಿಗಳು ಏನಿರ್ತವೆ ಅವು, ಮತ್ತೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಮತ್ತೆ ಸ್ವಸಹಾಯ ಗುಂಪುಗಳು, ಈ ಒಂದು ಏನು ಬ್ಯಾಂಕಿಂಗ್ ಸೆಕ್ಟರ್ ಇರುವಂತ ಒಂದು ಸಂಸ್ಥೆಗಳು ಏನಿದಾವೋ ಇವೆಲ್ಲ ಒಂದು ಈ ಬೀದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನ ಕೊಡಲು ಅರ್ಹತೆಯನ್ನು ಹೊಂದಿದ್ದಾವೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಕೊನೆಯದಾಗಿ ಇದಕ್ಕೆ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು ಈ ವೆಬ್ಸೈಟ್ ನ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಪ್ರೀ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಬರುತ್ತೆ, ಡೈರೆಕ್ಟ್ ಲಿಂಕ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ಫಾರ್ಮೆಟ್ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ವ್ಯೂ ಡೌನ್ಲೋಡ್ ಫಾರ್ಮ್ ಅಂತ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಗೆ ಫಾರ್ಮೆಟ್ ಓಪನ್ ಆಗುತ್ತೆ. ಇದನ್ನ ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಒಂದು ಈ ರೀತಿಯಾಗಿ ಒಂದು ಈ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಸ್ಕೀಮ್ಗೆ ಒಂದು ಅರ್ಜಿ ಈ ರೀತಿಯಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಫೋಟೋವನ್ನು ಹಚ್ಚಬೇಕಾಗುತ್ತೆ. ನಂತರ ನೀವು ಯಾವ ಬ್ಯಾಂಕಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಿದ್ದೀರಂತ ಈ ಒಂದು ಬ್ಯಾಂಕ್ ಹೆಸರನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು. ನಂತರ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಕೆಂಪು ಕಲರ್ನಲ್ಲಿ ಸ್ಟಾರ್ ಮಾರ್ಕ್ ಇರುವಂಥವನ್ನ ಎಲ್ಲವೂ ಮ್ಯಾಂಡೇಟ್ ಆಗಿ ತುಂಬಬೇಕಾಗುತ್ತೆ. ಮೊದಲನೇದಾಗಿ ಒಂದು ಬೀದಿ ವ್ಯಾಪಾರಿ ಯಾರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೋ ಅವ್ರ ಒಂದು ಹೆಸರನ್ನ ಹಾಕಬೇಕಾಗುತ್ತೆ, ಮತ್ತೆ ತಂದೆ ಹೆಸರನ್ನ ಹಾಕಬೇಕಾಗುತ್ತೆ, ಮತ್ತೆ ಅರ್ಜಿ ಸಲ್ಲಿಸುವಂಥವರ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ನಂತರ ಮೇಲ್ ಫಿಮೇಲ್ ಅಂತ ಇಲ್ಲಿ ಟಿಕ್ ಮಾಡಿ. ನಂತರ ಇಲ್ಲಿ ನೀವು ಏನು ಅರ್ಬನ್ನಲ್ಲಿ ವಾಸ ಆಗಿದ್ದೀರಾ ಅಥವಾ ರೂರಲ್ನಲ್ಲಿ ವಾಸ ಆಗಿದ್ದೀರಾ ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು ಕ್ಯಾಟಗರಿ ಯಾವ್ದು ಬರುತ್ತೆ, ಕ್ಯಾಸ್ಟ್ ಯಾವ್ದು ಬರುತ್ತೆ ಅಂತ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. SC ST ಅಥವಾ OBC ಅಂತಂದ್ರೆ ನೀವು ಟಿಕ್ ಮಾಡಬೇಕಾಗುತ್ತೆ. ಮತ್ತೆ ನೀವೇನಾದರೂ ಮೈನರ್ ಆಗಿದ್ದೀರಾ ಅನ್ನೋದನ್ನ ಇಲ್ಲಿ ನೀವು ಟಿಕ್ ಮಾಡಬೇಕಾಗುತ್ತೆ. SR ನೋವನ್ನ ನೀವು ಟಿಕ್ ಮಾಡಬೇಕಾಗುತ್ತೆ. ನಂತರ KYC ಡಾಕ್ಯುಮೆಂಟ್ ಅಂತ ಕೇಳ್ತಾರೆ. ಇಲ್ಲಿ 7ನೇ ಕಾಲಮ್ನಲ್ಲಿ ನೀವು ನೋಡ್ತಿರ್ಬೋದು, ಯಾವುದನ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡ್ ಅಂತ ಅದರ ಒಂದು ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆ ನಂತರ ಒಂದು ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ನ ಕೊಡಬೇಕು. ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದೀರಿ, ಅವ್ರು ನಿಮಗೆ ಏನಾಗಬೇಕು, ಅವ್ರ ವಯಸ್ಸು ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಪ್ರೂಫ್ ಆಫ್ ಎಂಡಿಂಗ್ ಅಂದ್ರೆ ನೀವು ವ್ಯಾಪಾರ ಮಾಡ್ತಿದ್ರಲ್ಲ ಅಲ್ಲಿ ಒಂದು ಅದ್ರ ಬಗ್ಗೆ ನಿಮಗೆ ಏನು ಪ್ರೂಫ್ ಕೊಡ್ತೀರಾ ಅಂತ ಕೇಳುತ್ತೆ. ಯಾವುದಾದ್ರೂ ಒಂದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾರೆ. ಇಲ್ಲಿ ಒಂದು ಪರ್ಮನೆಂಟ್ ಅಡ್ರೆಸ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಅಂದ್ರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಒಂದು ಅಡ್ರೆಸ್ ಇರುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ಫುಲ್ಫಿಲ್ ಮಾಡಿರಿ. ಮತ್ತೆ ಒಂದು ನಿಮ್ಮ ಊರು ಯಾವುದು, ಮತ್ತೆ ಸ್ಟೇಟು, ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್ನ ನೀವು ಹಾಕಬೇಕಾಗುತ್ತೆ. ಮತ್ತೆ ನಂತರ ಕರೆಂಟ್ ಅಡ್ರೆಸ್ ಕೇಳುತ್ತೆ. ಸೇಮ್ ಇತ್ತಂದ್ರೆ ಸೇಮ್ ಆಗಿ ಅದನ್ನೇ ಬರೀರಿ, ಇಲ್ಲಾಂದ್ರೆ ಕರೆಂಟ್ ಅಡ್ರೆಸ್ ಬೇರೆ ಇತ್ತಪ್ಪ ಅಂತಂದ್ರೆ ಬೇರೆ ಬರೀರಿ. ಮತ್ತೆ ವೆಂಡಿಂಗ್ ಆಕ್ಟಿವಿಟಿ ಅಂತ ಕೇಳುತ್ತೆ. ಅಂದ್ರೆ ಏನು ವ್ಯಾಪಾರ ಮಾಡ್ತೀರಾ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ. ಎಲ್ಲಿ ಆ ವ್ಯಾಪಾರನ ಮಾಡ್ತಿದ್ರೆ ಮತ್ತೆ ಎಷ್ಟು ವರ್ಷದಿಂದ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಡೇಟ್ ಅನ್ನು ಎಷ್ಟು ವರ್ಷದಿಂದ ಆ ವ್ಯಾಪಾರ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ. ಮತ್ತೆ ನೀವು ಆ ವ್ಯಾಪಾರ ಮಾಡುವಂತ ವಿಲೇಜು ಮತ್ತೆ ಲ್ಯಾಂಡ್ ಮಾರ್ಕ್ ಕೇಳ್ತಾರೆ. ಆ ಒಂದು ಅಡ್ರೆಸ್ನ ನೀವು ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮಗೆ ಲಾಸ್ಟ್ನೇದಾಗಿ ಒಂದು ಯಾವ್ರೇಜ್ ಮಂತ್ಲಿ ಸೇಲ್ಸ್ ಅಂದರೆ ಎಷ್ಟು ಆ ವ್ಯಾಪಾರದಲ್ಲಿ ಬಿಸ್ನೆಸ್ನ ಮಾಡ್ತಾರೆ, ಮಂತ್ಲಿ ಆವ್ರೇಜ್ ಬಿಸ್ನೆಸ್ ಅಷ್ಟು ಅಮೌಂಟ್ನಲ್ಲಿ ಅಂತ ನೀವು ಹಾಕಬೇಕಾಗುತ್ತೆ. ನಂತರ ಒಂದು ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಸ್ ಅಂತ ಕೇಳ್ತಾರೆ. ಅಂದರೆ ಆಧಾರ್ ಲಿಂಕ್ ಆಗಿರುವಂಥ ಒಂದು ಬ್ಯಾಂಕ್ ಅಕೌಂಟ್ ಯಾವುದಿದೆ ಆ ಒಂದು ಬ್ಯಾಂಕ್ ಹೆಸರನ್ನ ಹಾಕಬೇಕಾಗುತ್ತೆ. ಮತ್ತೆ ಅದರ ಒಂದು ಬ್ರಾಂಚ್ ಎಲ್ಲಿದೆ ಮತ್ತು ಅದರ ಒಂದು IFSC ಕೋಡ್, ಅಕೌಂಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತೆ ಡಿಜಿಟಲ್ ಪೇಮೆಂಟ್ ಅಂತ ಕೇಳುತ್ತೆ. ಅಂದರೆ ನೀವೇನಾದರೂ ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇದ್ರೆ ಅಂದರೆ ಒಂದು ರೂಪೇ ಕಾರ್ಡ್ ಏನಾದರೂ ಇತ್ತಪ್ಪ ಅಂತಂದರೆ ಇಲ್ಲಿ ಎಸ್ ಅಂತ ಹಾಕಿ ಆ ಕಾರ್ಡ್ ನಂಬರ್ನ ನೀವು ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ. ನಂತರ ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಸ್ ಅಂದರೆ ಆ ಒಂದು ಯಾವ ಒಂದು ಏನು ಬ್ಯಾಂಕಿಗೆ ಲಿಂಕ್ ಆಗಿರ್ತದಲ್ಲ ಅಕೌಂಟು, ಒಂದು ಆಧಾರ್ ಲಿಂಕ್ ಆಗಿರುವಂಥ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಏನು ಹೆಸರಿದೆ ಆ ಒಂದು ಹೆಸರನ್ನ ನೀವು ಹಾಕಬೇಕಾಗುತ್ತೆ. ಮತ್ತು UPI ID ಇತ್ತಪ್ಪ ಅಂತಂದರೆ ಅದನ್ನು ಹಾಕಬೇಕಾಗುತ್ತೆ. ಮತ್ತು QR ಕೋಡ್ ಅಂತ ಕೇಳಿದ್ರೆ ಅದನ್ನು ನೀವು ಇಲ್ಲಿ
ಮೆನ್ಷನ್ನ ಮಾಡಬೇಕಾಗುತ್ತೆ. ಮತ್ತೆ ಲೋನ್ ಅಮೌಂಟ್ ರಿಕ್ವೈರ್ಡ್ ಅಂದರೆ ಇಲ್ಲಿ ಪ್ರೀವಿಯಸ್ ಲೋನ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಅಂದರೆ ಒಂದು ನೀವು ಬೇರೆ ಒಂದು ಬ್ಯಾಂಕ್ಗಳಲ್ಲಿ ಏನಾದರೂ ಲೋನ್ ತಗೊಂಡಿದ್ದೀರಾ, ಅದ್ರ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಎಷ್ಟು EMI ನೀವು ತಗೊಂಡಿದ್ದೀರಾ ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಎಷ್ಟು ಲೋನ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ, ಒಂದು 10,000 ರೂಪಾಯಿ ಅಂತ ನೀವು ಇಲ್ಲಿ ಹಾಕಬೇಕು. ಮತ್ತು ಆ ಒಂದು ಯಾವುದ್ರ ಸಲುವಾಗಿ, ಯಾವ ಒಂದು ಬಿಸ್ನೆಸ್ ಸಲುವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು. ಅಷ್ಟು ಆದಮೇಲೆ ನಿಮಗೆ ಬೆನಿಫಿಟ್ಸ್ ವ್ಯಾಲಿಡ್ ಅಂಡರ್ ಅದರ್ ಗೌರ್ಮೆಂಟ್ ಸ್ಕೀಮ್ ಅಂತ ಕೇಳುತ್ತೆ. ಅಂದರೆ ನೀವು ಬೇರೆ ಒಂದು ಸ್ಕೀಮಿನ ಒಂದು ಯೋಜನೆಯನ್ನು ಪಡಿತಾ ಇದ್ದೀರಾ ಅಂತ ಒಂದು ಕೇಳುತ್ತೆ. ಅಂದರೆ ಇಲ್ಲಿ ಲಿಸ್ಟ್ಗಳಿದ್ದಾವೆ, ಇದರಲ್ಲಿ ನೀವು ಯಾವುದಾದ್ರೂ ಒಂದು ಯೋಜನೆಯ ಒಂದು ಲಾಭವನ್ನು ಪಡಿತಾ ಇದ್ದರೆ ನೀವು ಟಿಕ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಅದೇ ರೀತಿಯಾಗಿ ಖಾಲಿ ಬಿಡ್ಬೋದು. ನಂತರ ಇಲ್ಲಿ ನಿಮಗೆ ಡಿಕ್ಲರೇಷನ್ ಇರುತ್ತೆ, ಇಲ್ಲಿ ಅರ್ಜಿದಾರರ ಒಂದು ಸೈನನ್ನು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಡೇಟ್ ಹಾಕಿ ಪ್ಲೇಸನ್ನು ಹಾಕಬೇಕಾಗುತ್ತೆ. ಇಷ್ಟು ಹಾಕಿ ಅದ್ರ ಜೊತೆಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ನಿಮ್ಮ ಒಂದು ಏನು ಅಡ್ರೆಸ್ ಪ್ರೂಫಿಗೆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಇವೆಲ್ಲ ತಗೊಂಡು ನೀವೇನು ಮಾಡಬೇಕು, ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಹತ್ತಿರದ ಬ್ಯಾಂಕ್ಗಳು ಏನಿದೆಲ್ಲ ಮೈಕ್ರೋ ಫೈನಾನ್ಸು, ವಾಣಿಜ್ಯ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಈ ಫಾರ್ಮನ್ನು ಕೊಟ್ಟರೆ ನಿಮಗೆ 1 ತಿಂಗಳ ಒಳಗೆ ನಿಮಗೆ ಒಂದು 10,000 ರೂಪಾಯಿ ಲೋನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಯೋಜನೆಯ ಒಂದು ಆನ್ಲೈನಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾನೆ. ನೀವು ನೋಡ್ತಿರ್ಬೋದು, ಜುಲೈ 2ನೇ ತಾರೀಕಿನಿಂದ ಈ ಒಂದು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಮತ್ತು ಆಫ್ಲೈನ್ನಲ್ಲಿ ಕೂಡ ನೀವು ನಾನು ಹೇಳಿದ ರೀತಿಯಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಫ್ರೆಂಡ್ಸ್. ನೀವು